ನಮ್ಮ ಹಿರಿಯೂರಿನ ಎಲ್ಲ ಸಮಸ್ತ ಬಂಧುಗಳಿಗೆ ನಾನು ನಮಸ್ಕಾರ ಕೋರ್ತಾ, ಅದರಲ್ಲೂ ವಿಶೇಷವಾಗಿ ನಮ್ಮ ಜವಗಣ್ಣಹಳ್ಳಿ ಹೋಬಳಿ ನಮ್ಮ ಬಾಂಧವರಿಗೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ, ವಿಶೇಷವಾಗಿ ನಮ್ಮ ಮುಸಲ್ಮಾನ್ ಬಾಂಧವರು ಇದ್ದಾರೆ, ನಾವು ಅವರೆಲ್ಲ ಭಾತೃತ್ವ ಸಮಾನ. ಈಗ ಬಂಧುಗಳೇ, ನಾನು ಇವತ್ತು ಇಲ್ಲಿಗೆ ಬಂದಿರೋ ಉದ್ದೇಶ, ನಾನು ವ್ಯವಸ್ಥಾಪಕ ನಿರ್ದೇಶಕರು ವಿಶ್ವೇಶ್ವರ ಜಲ ನಿಗಮ ನಿವೃತ್ತ ಅಧಿಕಾರಿಯಾಗಿದ್ದು, ಇಲ್ಲಿ ವಿಶೇಷವಾಗಿ ಮಧ್ಯ ಕರ್ನಾಟಕ, ಅದರಲ್ಲೂ ಚಿತ್ರದುರ್ಗ ಜಿಲ್ಲೆ, ಅದರಲ್ಲೂ ಹಿರಿಯೂರು ತಾಲೂಕಿನ ರೈತರ ಬಡಜನಗಳ ದುಃಖ ದುಮ್ಮಾನಗಳನ್ನು ಒಬ್ಬ ಕೃಷಿಕ ಕುಟುಂಬದಿಂದ ಬಂದವನಾಗಿ ನಾನು ಬಲ್ಲವನಾಗಿದ್ದೀನಿ. ನನ್ನ ಅವಧಿಯಲ್ಲಿ ಇಂದಿನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರಿಗೆ ನಾನು ನಿಮ್ಮ ಮುಖೇನ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಯಾಕೆಂತಂದರೆ ನಮ್ಮಂಥ ಸಣ್ಣ ಸಣ್ಣ ಸಮುದಾಯನ ಗುರುತಿಸಿ ಕೇಳಿಕೊಂಡಾಗ MD ಮಾಡಿದ್ದೇ ನನ್ನ ಸುದೈವ. ಅದರಿಂದ ಒಂದು ನಿಮಿಷ ಇರ್ರಿ. ಅದರಿಂದ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಕೆಲಸ ಮಾಡೋ ಪುಣ್ಯ ನನಗೆ ಸಿಕ್ತು. ನನ್ನ ಅವಧಿಯಲ್ಲಿ ನೆನಗುದಿಗೆ ಬಿದ್ದಿರ್ತಕ್ಕಂಥ ಸುಮಾರು ಕಾಮಗಾರಿಗಳನ್ನ ನಮ್ಮ ಇಂದಿನ ಮುಖ್ಯಮಂತ್ರಿಗಳು ಮತ್ತು ಇಂದಿನ ಮುಖ್ಯಮಂತ್ರಿ DK ಸಾಹೇಬರು, ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಸಹಕಾರದೊಂದಿಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಈ ಅವಧಿಯಲ್ಲಿ 3,500 ಕೋಟಿ ರಿಲೀಸ್ ಮಾಡಿದ್ರು. ಅದರಿಂದ ನಮ್ಮ ತುಂಗಾಯಿಂದ ಭದ್ರಾಗೆ ನೀರು ತರ ಕಾಮಗಾರಿ ಇನ್ನೇನು ಆಗಸ್ಟ್ ಸೆಪ್ಟೆಂಬರಲ್ಲಿ ಉದ್ಘಾಟನೆ ಆಗಿದೆ. 18 ವರ್ಷ ನೆನಗುದಿಗೆ ಬಿದ್ದಿತ್ತು. ಇದರಿಂದ ನಮ್ಮ ಪಾಲು 17.4 TMC ನೀರು ನಾವು ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆಗೆ ತರೋಕ್ಕೆ ಸಹಕಾರಿಯಾಗಿದೆ. ಅಲ್ಲಿಂದ ವೈ ಜಂಕ್ಷನ್ನಿಂದ ಚಿತ್ರದುರ್ಗ ಶಾಖಾ ಕಾಲುವೆ ಮುಖಾಂತರ ಏನು ನಮ್ಮ ರೈತರು ಎಲ್ಲರೂ ಕೇಳ್ತಾ ಇದ್ದಾರೋ, ಕಸ್ಬಾ ಹೋಬಳಿ, ಐಮಂಗ್ಲ ಹೋಬಳಿ, ಧರ್ಮಪುರ ಹೋಬಳಿ 91,000 ಎಕರೆ 64 ಕೆರೆಗಳಿಗೆ ನೀರು ತುಂಬ ಕಾಮಗಾರಿ ನುಡಿದಂತೆ ನಡೆದಿದ್ದೀವಿ ನಾವು. ನಮ್ಮ ಇಂದಿನ ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ. ಅದರಿಂದಲೇ ನಾವು ತೋರಿಸಿದ್ದೀವಿ. 1,775 ಕೋಟಿ ಕಾಮಗಾರಿ ಆ ಭಾಗಕ್ಕೆ 3 ಹೋಬಳಿಗೆ 64 ಕೆರೆಗಳಿಗೆ ನೀರು ಬಿಡೋದು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಇನ್ನೊಂದು ತಿಂಗಳು ಬಿಟ್ಟು ನಮ್ಮ ಹೆಗಡಿಹಳ್ಳಿ ಅಜ್ಜಂಪುರದ ಹತ್ರ ಕಾಮಗಾರಿ ಸ್ವಲ್ಪ ಕುಂಠಿತ ಆಗಿದೆ, ಅದು ಪೂರ್ಣಗೊಳ್ತತೆ. ಪೂರ್ಣಗೊಂಡ್ರೆ ಗೋಣೂರು ಅಕ್ವಡೆಕ್ಟ್ವರೆಗೂ ನಾವು ನೀರು ತಂದು ಮಾತೆ ನಮ್ಮ ಐಮಂಗ್ಲ ಹೋಬಳಿಗೆ ಕನಿಷ್ಠ 10 ಕೆರೆಗಳಿಗೆ ಸೆಪ್ಟೆಂಬರ್ ಅಕ್ಟೋಬರ್ ಒಳಗೆ ನೀರು ಪ್ರಾಯೋಗಿಕವಾಗಿ ಹರಿಸ್ತೀವಿ. ಇದು ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ನಾನು ನಿಮ್ಗೆಲ್ಲರೂ ವಾಗ್ದಾನ ಕೊಡ್ತಾ ಇದ್ದೀನಿ. ಅದರಲ್ಲೂ ಹೇಳ್ತೀನಿ ಅದರಲ್ಲೂ ವಿಶೇಷವಾಗಿ ನಾನು ಇಲ್ಲಿ ಬಂದಿದ್ದೀನಲ್ಲ, ನಮ್ಮ ಜವನಗೊಂಡನಹಳ್ಳಿ ಹೋಬಳಿ ನನಗೆ ಅರಿವಿತ್ತು. ಇಲ್ಲೆಲ್ಲ ಮಾಡಿದಾಗ ಬುಕ್ಕಾಪಟ್ಟಣದಿಂದ ಜವಗಣ್ಣಹಳ್ಳಿ ಮುಖಾಂತರ ಅಪ್ ಟು ಆದಿವಾಲದವರೆಗೂ ನಾನು ಪೈಪ್ಲೈನ್ ಕಾಮಗಾರಿ ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ, ನಡೀತಾ ಇದೆ. ಅದು ನೋಡಕ್ಕೆ ಹೋದಾಗ ಇಲ್ಲಿ ಕುಡಿಯೋ ನೀರಿನ ದುಃಖ ದುಮ್ಮಾನಗಳು ನಾವು ಗಮನಿಸಿದ್ದೀವಿ. ನಮ್ಮ ದಿವಂಗತ ಸುಧಾಕರ್ ಸಾಹೇಬರು ಒತ್ತಾಸೆಯಿಂದ ನನ್ನ MD ಇದ್ದೆ, ಸಾಹೇಬರು ಮಿನಿಸ್ಟರ್ ಇದ್ರು, ಇಬ್ಬರು ನಮ್ಮ ಇಂದಿನ ಮುಖ್ಯಮಂತ್ರಿಗಳು ಅವತ್ತು ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳಾಗಿದ್ರು. ಅವ್ರ ಆದೇಶದ ಮೇರೆಗೆ 0.37 TMC ನೀರು ಹಂಚಿಕೆ ಆಗಿದೆ. ಅದನ್ನ ನಮ್ಮ ವೇದ ನದಿಗೆ ಅಡ್ಡಲಾಗಿ ಬ್ಯಾರೇಜ್ ಕಟ್ಟಿದೀವಲ್ಲ, ಅಲ್ಲಿಂದ ನಾವು ಲಿಫ್ಟ್ ಮಾಡಿ 16 ಕೆರೆಗಳಿಗೆ ನಾವು ನೀರು ಕೊಟ್ಟು 100 ಹಳ್ಳಿಗಳಿಗೆ ನಾವು ನೀರು ಕೊಡೋ ಕಾಮಗಾರಿ. ಅದು ಯಾವ್ಯಾವ ಹಳ್ಳಿಗಳು ಅಂತಂತಂದ್ರೆ, ನಾನು ಈಗ ನಿಮ್ಗೆ ಹೇಳ್ತಾ ಇದ್ದೀನಿ. ಉಡುವಳ್ಳಿ ಕೆರೆ, ಯಲ್ಲದ ಕೆರೆ, ತಳವಾರನಟ್ಟಿ ಕೆರೆ, ಗೌಡನಹಳ್ಳಿ ಕೆರೆ, ರಂಗಾಪುರ ಕೆರೆ, ಮಲಗೊಂಡನಹಳ್ಳಿ ಕೆರೆ, ಗಾಂಧಿನಗರ ಕೆರೆ, ಬೋರನಕುಂಟೆ ಕೆರೆ, ವಡ್ಡನಹಳ್ಳಿ, ಬಗ್ಗನಡು ಕಾವಲು, ಲಂಬಾಣಿಹಟ್ಟಿ, ಕಾಟ್ನಾಯಕನಹಳ್ಳಿ, ದಿಂಡವಾರ, ಬಗ್ಗನಡು, ಓಬಳಾಪುರ. ಈ ಕೆರೆಗಳಿಗೆ ನಾವು ಕುಡಿಯೋ ನೀರಿಗಾಗಿ ನೀರು ವಿಶ್ವೇಶ್ವರ ಜಲ ನಿಗಮದಿಂದ ನಮ್ಮ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಹಂಚಿಕೆ ಮಾಡಿ ಗೌರ್ಮೆಂಟ್ ಆರ್ಡರ್ ಆಗಿದೆ. ಯಾವುದೇ ಅನುಮಾನ ಬೇಡ. ಈಗ ಅದು 244 ಕೋಟಿ ವೆಚ್ಚದಲ್ಲಿ
ಸಣ್ಣ ನೀರಾವರಿ ಇಲಾಖೆಯಿಂದ ಕಾಮಗಾರಿ ತಗೋಬೇಕು ಅಂತಂದು ಹೇಳ್ಬಿಟ್ಟು ನಮ್ಮ ಬೋಸರಾಜ್ ಸಾಹೇಬರು ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದಾರೆ ಹಿಂದೆ. ಅದರಂತೆ ಈಗ ಸಚಿವ ಸಂಪುಟಕ್ಕೆ ತಂದು ನಾವು ಅಪ್ರೂವ್ ಮಾಡಿಸಿ ಟೆಂಡರ್ ಕರೆದು ಇನ್ನು ಒಂದು ವರ್ಷದೊಳಗೆ, ನಾನು ಸುಮ್ಮನೆ ಹೇಳಲ್ಲಪ್ಪ 3 ತಿಂಗಳು ಕೊಡ್ತೀನಿ 6 ತಿಂಗಳು ಕೊಡ್ತೀನಿ ಅಂತ, ಇನ್ನು 9 ತಿಂಗಳು ಪ್ರಯತ್ನ ಮಾಡ್ತೇವೆ. ಈ ಕೆರೆಗಳಿಗೆ ನೀರು ಬಿಟ್ಟು ಅಲ್ಲಿಂದ ನಿಮ್ಮ 100 ಹಳ್ಳಿಗಳಿಗೂ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಾವು ಕುಡಿಯೋ ನೀರಿನ ವ್ಯವಸ್ಥೆ ಶಾಶ್ವತವಾಗಿ ಮಾಡ್ತೀವಿ. ಮತ್ತೆ ನಿಮ್ಮ ಗಾಯತ್ರಿ ಜಲಾಶಯಕ್ಕೂ ಸಹ ಅದರಲ್ಲಿ ನೀರು ಹಂಚಿಕೆ ಆಗಿದೆ, ಅದನ್ನ ತುಂಬಿಕೊಡ್ತೀವಿ. ಇಷ್ಟು ನಾನು ಈ ಕಾಮಗಾರಿ ಮಾಡ್ಬೇಕಂದ್ರೆ ಎಲ್ಲ ಗೊತ್ತಿರೋನು ಇಲ್ಲಿರೋನು ಬಂದ್ರೇನೆ ಸಾಧ್ಯ. ನಿಮ್ಮೆಲ್ಲ ಆಶೀರ್ವಾದ